ನಮಸ್ಕಾರ ಪ್ರಿಯ ವೀಕ್ಷಕರೇ, ನಿಮ್ಮ ಮನಸ್ಸನ್ನು ಸ್ಪರ್ಶಿಸುವಂತಹ ಮಾತುಗಳ ಧ್ವನಿ, ಅದು ನೀವು ಕೇಳ್ತಾ ಇರುವಂತಹ ಮನದ ಧ್ವನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಇನ್ನು ನಾವು ಮಾತನಾಡುವಂತಹ ಒಂದು ಎಚ್ಚರಿಕೆಯ ವಿಷಯ ಅಂತ ಹೇಳೋದಾದ್ರೆ ಅದು ಶಾಶ್ವತ ಆತ್ಮ ಪ್ರೇರಣೆ. ಅಂದ್ರೆ ಏನು? ಯಾವ ಪ್ರೇರಣೆಯು ನಮ್ಮೊಳಗೆ ಸುದೀರ್ಘ ಕಾಲ ಉಳಿಯುತ್ತದೆಯೋ ಅದು ಒಂದು ನಮ್ಮ ಶಾಶ್ವತ ಆತ್ಮ ಪ್ರೇರಣೆ ಆಗುತ್ತೆ. ಹಾಗಾದ್ರೆ ಆತ್ಮ ಪ್ರೇರಣೆ ಅಂದ್ರೆ ಏನು? ಆತ್ಮ ಪ್ರೇರಣೆ ಅಂತ ಹೇಳಿದ್ರೆ ಹೊರಗಿನ ಚಪ್ಪಾಳೆ ಅಲ್ಲ, ಪ್ರಶಂಸೆಯೂ ಅಲ್ಲ. ಹಾಗಾದ್ರೆ ಆತ್ಮದಿಂದ ಬರುವಂತಹ ಒಂದು ಶಕ್ತಿ. ನಾನು ಮಾಡಬಹುದು, ನಾನು ಸಾಕಷ್ಟು ಶಕ್ತಿಶಾಲಿ, ನನ್ನ ಕನಸು ನಾನು ನನಸು ಮಾಡಲೇಬೇಕು ಅನ್ನೋ ಒಂದು ಭರವಸೆ, ನಂಬಿಕೆ ಇರುವಂತದೇ ಒಂದು ಪ್ರೇರಣೆ, ಸೆಲ್ಫ್ ಮೋಟಿವೇಶನ್ ಅಂತ ಹೇಳ್ತೇವೆ. ತಾತ್ಕಾಲಿಕ ಪ್ರೇರಣೆಗೆ ಕಾರಣ ಅಂತೂ ಖಂಡಿತ ಇದೆ. ಒಂದು ವಿಡಿಯೋನ ನೋಡಿ ನಾವು ಪ್ರೇರಣೆ ಆಗ್ತೇವೆ, ಒಂದು ಉತ್ಸಾಹದ ಮಾತನ್ನ ಕೇಳಿ ಪ್ರೇರಣೆ ಆಗ್ತೇವೆ, ಒಂದು ಪುಸ್ತಕವನ್ನ ಓದಿ ಕೆಲವೇ ನಿಮಿಷಗಳಲ್ಲಿ ನಾವು ಪ್ರೇರಣೆ ಆಗ್ತೇವೆ. ಅದು ಕೆಲವೇ ದಿನಗಳ ಕಾಲ ಮಾತ್ರ ಉತ್ಸಾಹದಿಂದ ತುಂಬಿರುತ್ತೆ. ಆದ್ರೆ ಅದೇ ಒತ್ತಡ ಬಂದಾಗ, ಬಿಸ್ನೆಸ್ ವಿಫಲವಾದಾಗ, ಪರೀಕ್ಷೆಯಲ್ಲಿ ಕಡಿಮೆ ಮಾರ್ಕ್ಸ್ ಬಂದಾಗ, ಬದುಕಿನ ಹುಮ್ಮಸ್ಸು ಕಡಿಮೆ ಆದಾಗ ಈ ಪ್ರೇರಣೆ ಬದಿಗಿಡಲ್ಪಡುತ್ತದೆ. ಇದಕ್ಕೆ ಪರಿಹಾರ ಏನು? ಅದೇ ಪರಿಹಾರವೇ ಶಾಶ್ವತ ಪ್ರೇರಣೆ. ಹಾಗಾದ್ರೆ ಈ ಶಾಶ್ವತ ಪ್ರೇರಣೆಯನ್ನ ಎಷ್ಟು ಹಂತಗಳಲ್ಲಿ ನಾವು ಕಾಣಬಹುದು ಅಂತ ಹೇಳಿದ್ರೆ 6 ಹಂತಗಳಲ್ಲಿ ಶಾಶ್ವತ ಆತ್ಮ ಪ್ರೇರಣೆಯನ್ನ ಕಟ್ಕೊಳ್ಬಹುದು. ಅಂದ್ರೆ ಸೆಲ್ಫ್ ಮೋಟಿವೇಶನ್. ನಂಬರ್ 1, ಮೊದಲನೇದು ಏಕೆ. ಏಕೆ ಅನ್ನೋದು ಗೊತ್ತಿರಬೇಕು. ಅಂದ್ರೆ ನಿಮ್ಮ ಧ್ಯೇಯ ಸ್ಪಷ್ಟವಾಗಿರಬೇಕು. ನಾವು ಏನೇ ಕೆಲಸ ಮಾಡಿದ್ರು ಕೂಡ ಏನಕ್ಕೆ ಮಾಡ್ತಾ ಇದೀವಿ ಅನ್ನೋ ಒಂದು ಅಸ್ಪಷ್ಟ ಗುರಿ ಇದ್ದಾಗ ಮಾತ್ರ ನಾವು ಪ್ರೇರಿತವಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಪ್ರತಿದಿನ ಬೆಳಗ್ಗೆ ಹೇಳ್ತೀವಿ. ಸೊ ಒಬ್ಬ ವ್ಯಕ್ತಿ ಬೆಳಗ್ಗೆ ಏಕೆ ಎದ್ದೇಳ್ತಾ ಇದ್ದಾನೆ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲದಿದ್ರೆ ಏನೂ ಸಾಧಿಸ್ಲಿಕ್ಕೂ ಕೂಡ ಸಾಧ್ಯನೇ ಇಲ್ಲ. ನಿಮ್ಮ ಗುರಿ ಏನು? ಏಕೆ ನೀವು ಓದ್ತಾ ಇದ್ದೀರಾ? ಏಕೆ ಇದೇ ಕೆಲಸವನ್ನ ಮಾಡ್ತಾ ಇದ್ದೀರಾ? ಸೊ ಒಮ್ಮೆ ನೀವು ಏಕೆ ಎನ್ನುವ ಸ್ಪಷ್ಟ ತಿಳ್ಕೊಂಡ್ರೆ ನಿಮ್ಮ ಆತ್ಮ ಪ್ರೇರಣೆ ಶಾಶ್ವತವಾಗಿರುತ್ತೆ. ನಂಬರ್ 2, ಪ್ರತಿದಿನ ಧ್ಯೇಯವನ್ನ ನೆನಪಿಸ್ಕೊಳ್ಬೇಕು. ಹಾಗಂದ್ರೆ ಏನು? ಮನುಷ್ಯ ಭ್ರಮಿಸುವಂತಹ ಪ್ರಾಣಿ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತೇ ಇದೆ. ಪ್ರೇರಣೆಯು ಬೆಳಗ್ಗೆ ಇರುತ್ತೆ, ಅದೇ ಹೊತ್ತು ಕಳೆದ ತಕ್ಷಣ ಮಾಯವಾಗುತ್ತೆ. ಅದಕ್ಕಾಗಿ ಪ್ರತಿದಿನ ಬೆಳಗ್ಗೆ ಎದ್ದೇಳಿದ ನಂತರ ನಿಮ್ಮ ಗುರಿಯನ್ನ ಅರಿಲಿಕ್ಕೆ ಸಾಧ್ಯವಾಗಿಸ್ರಿ, ಅಥವಾ ನಿಮಗೆ ನೀವೇ ಗಟ್ಟಿಯಾಗಿ ಹೇಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಒಂದು ಉದಾಹರಣೆ ಹೇಳೋದಾದ್ರೆ, 1 ವರ್ಷದಲ್ಲಿ ಯಾರಾದ್ರೂ UPSC ಮಾಡಬೇಕು ಅಂತ ಇದ್ರೆ ನಾನು 1 ವರ್ಷದಲ್ಲಿ IAS ಆಗಬೇಕು, ನಾನು ನನ್ನದೇ ಆಗಿರೋ ಅಥವಾ ಬಿಸ್ನೆಸ್ ಮ್ಯಾನ್ ಆಗೋದಾದ್ರೆ ನಾನು ನನ್ನದೇ ಆಗಿರುವಂತಹ ಬಿಸ್ನೆಸ್ ನ ಸ್ಥಾಪಿಸಬೇಕು. ಅದೇ ಒಬ್ಬ ಸ್ಟೂಡೆಂಟ್ ಆದ್ರೆ ನಾನು ನನ್ನ ಪೋಷಕರ ಕನಸನ್ನ ಸಕಾರಗೊಳಿಸಬೇಕು ಎಂಬುದು ಗೊತ್ತಿರಬೇಕು. ಇದು ನಿಮ್ಮ ಮನಸ್ಸಿಗೆ ಪ್ರತಿದಿನ ಒಂದು ಇಂಜಿನ್ ತರ ವರ್ಕ್ ಆದ್ರೆ ಮಾತ್ರ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಂಬರ್ 3, ಸಣ್ಣ ವಿಜಯವನ್ನ ಆಚರಿಸಿ. ಒಂದು ಚಿಕ್ಕ ಚಿಕ್ಕ ಸಕ್ಸಸ್ಗಳು ಏನೇ ಸಿಕ್ಕರೂ ಕೂಡ ಅದನ್ನ ಸೆಲೆಬ್ರೇಷನ್ ಮಾಡಬೇಕು. ಹಾಗಂದ್ರೆ ಏನು? ಬೃಹತ್ ಗುರಿ ಇದ್ರೂ ಕೂಡ ಸಣ್ಣ ಸಾಧನೆಗಳನ್ನ ನೋಡುವ ಕಲಿಕೆ ಇರಬೇಕು. ನೀವು ಒಂದು ಅಧ್ಯಾಯ ಓದಿದ್ರೆ ಅನ್ಕೊಳ್ಳಿ, ಅದು ಗಟ್ಟಿಯಾಗಿ ನಾನು ಸಾಧಿಸಿದ್ದಾನೆ ಅಂದ್ರೆ ನೀವೇನಾದ್ರೂ ಒಂದು ಪ್ಲಾನ್ ಟು ಡೂ ಲಿಸ್ಟ್ ಮಾಡಿರ್ತೀರಾ, ಇವತ್ತು ನಾನು ಇಷ್ಟಿಷ್ಟೇ ಓದಬೇಕು ಅಂತ. ಅದನ್ನ ಓದಿದಾಗ ಸೊ ಆ ದಿನ ನೀವು ತುಂಬಾ ಖುಷಿಯಾಗಿರ್ತೀರಾ. ಸೊ ಆಗ ಒಂದು ಅಪ್ರಿಸಿಯೇಷನ್ ಮಾಡ್ಕೊಳ್ಳಿ, ಎಸ್ ನಾನು ಸಾಧಿಸ್ತಾ ಇದ್ದೇನೆ ಅಂತ ಹೇಳಿ. ಈ ರೀತಿಯ ಸ್ವಯಂ ಶ್ಲಾಘನೆ, ಆತ್ಮ ಪ್ರೇರಣೆ ಒಂಥರ ಬೆಂಕಿ ಹಚ್ಚಿಸುವಂಥದ್ದು. ನಂಬರ್ 4, ನಿರಂತರ ಕಲಿಕೆ ಮತ್ತು ಓದಿನ ಮಹತ್ವ ಇರಬೇಕು. ನಿಮ್ಮೊಳಗಿನ ಪ್ರೇರಣೆಯನ್ನ ಬೆಳೆಸೋದು ಒಂದು ಜ್ಞಾನ. ಪ್ರತಿದಿನ ನೀವು ಏನಾದ್ರೂ ಒಂದು ಕಲಿತಾ ಹೋಗಿ. ಹೆಮ್ಮೆಯ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ಓದಬಹುದು. ಈ ಉದಾಹರಣೆಗಳಾದ್ರೆ ಅಬ್ದುಲ್ ಕಲಾಂ ಸರ್ ಅವರು, ಸ್ವಾಮಿ ವಿವೇಕಾನಂದ ಅವರು, ರಾಣಿ ಚೆನ್ನಮ್ಮ ಅವರು, ಮದರ್ ತೆರೆಸಾ ಅವರು. ಇವರ ಬದುಕಿನ ಹೋರಾಟ ನಿಮ್ಮೊಳಗಿನ ಉಳಿಯುವಂತಹ ಜ್ವಾಲಾಮುಖಿ ಒಂದು ಕಿಡಿಯಾಗಿ ಹತ್ತುತ್ತೆ. ಸೊ ಆಗ ನಿಮ್ಮ ಗುರಿಯನ್ನ ತಲುಪಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ನಂಬರ್ 5, ಪ್ರೇರಣಾತ್ಮಕ ವಾತಾವರಣ ಇರಬೇಕು. ಹಾಗಂದ್ರೆ ಏನು? ನಿಮ್ಮ ಸುತ್ತಲೂ ಇರುವಂತಹ ಜನರೇ ನಿಮ್ಮ ಉತ್ಸಾಹವನ್ನ ಕೊಲ್ಲಲೂಬಹುದು ಅಥವಾ ಬೆಳೆಸಲೂಬಹುದು. ಅಂದ್ರೆ ಹೆಮ್ಮೆಯ ಗುರಿಯನ್ನ, ಕನಸುಗಳನ್ನ ಹೊತ್ತಿರುವವರನ್ನ ಜೊತೆ ಸಂಪರ್ಕವನ್ನ ಇಟ್ಕೊಳ್ಳಿ. ಈಗ ನಾವು ಆಧುನಿಕ ಕಾಲದಲ್ಲಿ ಪ್ರೇರಣಾತ್ಮಕ ಪಾಡ್ಕಾಸ್ಟ್ ಆಗಿರುವಂತಹ ಬೆಟರ್ ಅಂದ್ರೆ ಯೂಟ್ಯೂಬ್. ಸೊ ನಮ್ಮ ಚಾನಲ್ ಆಗಿರುವಂತಹ ಮನದ ಧ್ವನಿ ಚಾನಲ್ ಅಲ್ಲಿ ಬರುವಂತಹ ಪ್ರಸಾರವಾಗುವಂತಹ ವಿಡಿಯೋಸ್ಗಳನ್ನ ಕೇಳಿ ನೀವು ಪ್ರೇರಣಾತ್ಮಕ ವಾತಾವರಣವನ್ನ ಕೂಡ ಸೃಷ್ಟಿಸಬಹುದು. ನಂಬರ್ 6, ಮೌನ ಮತ್ತು ಧ್ಯಾನ. ನಮಗೆ ಗೊತ್ತಿರಬೇಕು ಯಾವ ಸಂದರ್ಭದಲ್ಲಿ ನಾವು ಮಾತನಾಡಬೇಕು, ಯಾವ ಸಂದರ್ಭದಲ್ಲಿ ನಾವು ಮೌನವಾಗಿರ್ಬೇಕು ಅನ್ನೋದು ನಮಗೆ ತಿಳಿದಿರಬೇಕು. ಆತ್ಮ ಪ್ರೇರಣೆಯ ಮೂಲಕ ನೆಲೆ ನಮ್ಮ ಅಂತರಂಗ. ಅಂದ್ರೆ ಪ್ರತಿದಿನ 5 ನಿಮಿಷ ಮೌನವಾಗಿರಿ. ನಿಮ್ಮ ಹೃದಯ ಏನ್ ಹೇಳುತ್ತೆ ಅಂತ ಕೇಳಿಸ್ಕೊಳ್ಳಿ. ಏನ್ ಹೇಳುತ್ತೆ? ಏನಾದ್ರೂ ಒಂದು ಚಿಕ್ಕ ವಿಷಯನ ನೀವು ಗುರಿಯನ್ನ ತಲುಪಿದಾಗ, ನಾನಿಂದು ಏನು ಸಾಧಿಸಿದೆ, ನಾನು ಇನ್ನು ಹೇಗೆ ಉತ್ತಮವಾಗಬಹುದು, ಈ ಎಲ್ಲಾ ಪ್ರಶ್ನೆಗಳಿಗೂ ನಿಮ್ಮೊಳಗಿನ ಶಾಶ್ವತ ಸ್ಫೂರ್ತಿಯನ್ನ ಅದು ಖಂಡಿತವಾಗ್ಲೂ ತರುತ್ತೆ. ಸೊ ನಿಜವಾದ ಆತ್ಮ ಪ್ರೇರಣೆ ಅಂತ ಹೇಳಿದ್ರೆ ಅದು ನಿಮ್ಮೊಳಗಿರುವಂತಹ ಒಂದು ಶಕ್ತಿ.
ಸೊ ನೀವು ಉತ್ತಮ ಉದಾಹರಣೆ ಹೇಳೋದಾದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ದೊಡ್ಡ ಕ್ರಿಕೆಟ್ ಆಟಗಾರ ಮಹೇಂದ್ರ ಸಿಂಗ್ ಧೋನಿ ಅವರು. ಸೊ ಅವರು ತನ್ನ ಕನಸು ಏನಿತ್ತು ಅಂತ ಹೇಳಿದ್ರೆ ಒಬ್ಬ ಬೃಹತ್ ಕ್ರಿಕೆಟ್ ಆಟಗಾರ ಆಗಬೇಕು ಅಂತ ಬಹಳಷ್ಟು ಆಸಕ್ತಿ ಇತ್ತು. ತನ್ನ ತಂದೆಗೋಸ್ಕರ ಅವರು ಟಿಕೆಟ್ ಕಲೆಕ್ಟರ್ ಕೂಡ ಆದ್ರು. ಆದರೆ ತನ್ನ ಆತ್ಮ ಪ್ರೇರಣೆಯಿಂದಲೇ ವಿಶ್ವ ವಿಜೇತರಾದ್ರು ಅಂತ ನಾವು ಹೇಳ್ಬೋದು. ಮತ್ತೊಂದು ಉದಾಹರಣೆ ಹೇಳೋದಾದ್ರೆ ಆನಂದ್ ಕುಮಾರ್ ಅವರು, ಬಿಹಾರ್ನವರು. ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಮೂವಿ ಕೂಡ ಬಂದು ಸೂಪರ್ 30 ಅಂತ ಹೇಳಿ. ಸೊ ಇವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಬಡ ಮಕ್ಕಳನ್ನ IIT ತಲುಪಬೇಕು ಅನ್ನೋ ಒಂದು ಭರವಸೆಯಿಂದ ಧ್ಯೇಯದೊಂದಿಗೆ ನಾನಾ ಕಷ್ಟಗಳನ್ನ ಎದುರಿಸಿ ವಿಜೇತರಾದ್ರು. ಮತ್ತೋರ್ವ ವ್ಯಕ್ತಿ ಅಂತ ಹೇಳಿದ್ರೆ ಗಿರೀಶ್ ಮಹಾಜನ್ ಅವರು. ಇವರು ಒಂದು ಕಾಲು ಇಲ್ಲ ಅಂತ ಅಂದ್ರೂ ಕೂಡ ಸೈಕ್ಲಿಂಗ್ ಮೂಲಕ ಹಿಮಾಲಯವನ್ನ ತಲುಪಿದ ಒಬ್ಬ ದೊಡ್ಡ ಹೋರಾಟಗಾರ. ಸೊ ಇಷ್ಟೆಲ್ಲ ಉದಾಹರಣೆಗಳು ನೀವು ತಿಳಿದ ಮೇಲೆ ನಾವು ಅಂತಿಮ ಒಂದು ಸಂದೇಶವನ್ನ ಹೇಳ್ಬೋದು. ಏನಂತಾರೆ, ಇವುಗಳಿಂದೆಲ್ಲ ನಮಗೆ ಏನ್ ತಿಳಿಯುತ್ತೆ ಅಂತ ಹೇಳಿದ್ರೆ, ಸ್ನೇಹಿತರೆ, ಆತ್ಮ ಪ್ರೇರಣೆ ಅಂತ ಹೇಳಿದ್ರೆ ಪಕ್ಕದ ಸ್ನೇಹಿತನಿಂದ ಹೇಳಿದ ಮಾತು ಅಲ್ಲ. ಆತ್ಮ ಪ್ರೇರಣೆ ಅಂದ್ರೆ ನಿಮ್ಮೊಳಗಿನ ನಿಜವಾದ ಶಕ್ತಿ. ಅದು ಬರೀ ಕೇವಲ ಶಬ್ದವಲ್ಲ, ಅದು ಶಕ್ತಿಯ ತಲುಪಿದ ಒಂದು ಸ್ಪರ್ಶ. ನೀವು ಇಂದು ಒಂದು ಹೆಜ್ಜೆ ಇಡಿದ್ರೆ ನಾಳೆ ನೀವು ಒಂದು ಬೆಟ್ಟದ ಮೇಲೆ ನಿಂತಿರಬಹುದು. ಅಂದ್ರೆ ನೀವು ಇನ್ನೂ ಒಂದೇ ಮಾತು ನೆನಪಿಟ್ಕೊಳ್ಬೇಕು, ನಿಮ್ಮ ಕನಸುಗಳ ಶಬ್ದವೇ ನಿಮ್ಮ ಪ್ರೇರಣೆಯ ಶಕ್ತಿಯಾಗಲಿ. ಕೊನೆಯದಾಗಿ ಮನದ ಧ್ವನಿ ಪ್ರೇಕ್ಷಕರಿಗೆ ಒಂದು ಪ್ರಶ್ನೆ. ನಿಮ್ಮ ಜೀವನದಲ್ಲಿ ಯಾವ ಒಂದು ಘಟನೆ ಅಥವಾ ಯಾವ ಒಬ್ಬ ವ್ಯಕ್ತಿ ನಿಮಗೆ ಶಾಶ್ವತ ಪ್ರೇರಣೆಯಾಗಿ ಪರಿಣಮಿಸಿದ್ದಾರೆ ಅಂತ ನೀವು ಕಮೆಂಟ್ಸ್ ನಲ್ಲಿ ಹಂಚಿಕೊಳ್ಳಿ. ಇಂತಹ ಪ್ರೇರಣಾದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ನಾವು ಹಾಕುವಂಥ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಕಾಣ್ಬರುತ್ತೆ. ನೀವು ಕೂಡ ವಿಡಿಯೋಸ್ಗಳನ್ನ ವಾಚ್ ಮಾಡ್ಬೋದು. ನಿಮ್ಮ ಮುಂದಿನ ದಿನಗಳ ಪಯಣ ಪ್ರೇರಣೆಯಿಂದ ತುಂಬಿರಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.